ಇವತ್ತು ನಮ್ಮ ಕರ್ನಾಟಕಕ್ಕೆ ಶೂನ್ಯವಾದ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕ ಎಲ್ಲ ದೇಶಗಳಲ್ಲೂ ಹೆಸರುವಾಸಿ. ಯಾಕಂದ್ರೆ ನಾವು IT ಸಿಟಿ ಇದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ನಮ್ಮ ಸಿಲಿಕಾನ್ ಸಿಟಿ ಅಂತಾನೆ ಕರೀತಾರೆ. ಇಷ್ಟು ಪ್ರಸಿದ್ಧವಾದಂಥ ಪ್ಲೇಸ್ಗೆ ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕೆ ಬಡ್ಜೆಟ್ನ ಕೊಡೋದು ಬಿಟ್ಟು ನಮ್ಮ ಕರ್ನಾಟಕದ ಹೆಸರನ್ನ ಹಾಳು ಮಾಡೋಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ಅಭಿವೃದ್ಧಿ ಕಾರ್ಯಗಳ ಕಡೆ ಗಮನ ಕೊಡೋ ಅಂತ ನಮ್ಮ ರಾಜ್ಯಕ್ಕೆ ನೀವು ಶೂನ್ಯವಾದಂಥ ಬಡ್ಜೆಟನ್ನು ಕೊಡ್ತಿದ್ದೀರಾ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಅಂದರೆ ಎಲ್ಲ ದೇಶದವರು ನಮ್ಮ ರಾಜ್ಯಕ್ಕೆ ಬರ್ತಾರೆ. ನಮ್ಮ ರಾಜ್ಯ IT ಸಿಟಿ ಅಂತಾನೆ ಹೆಸರುವಾಸಿ ಆಗಿದೆ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳೇ ಆಗ್ತಾ ಇಲ್ಲ, ಮತ್ತೆ ವೇಕೆನ್ಸಿ ಕೊರತೆ ಇದೆ. ಎಷ್ಟೋ ನಿರುದ್ಯೋಗಿಗಳಿಗೆ ಇಲ್ಲಿ ಉದ್ಯೋಗಗಳೇ ಸಿಗ್ತಾ ಇಲ್ಲ. ನೀವು ನಮ್ಮ ನೀರಾವರಿನ ತಗೊಳ್ಳಿ, ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ತಾರತಮ್ಯ ಮಾಡ್ತೀರಾ. ಯಾಕೆ ಮಾಡ್ತೀರಾ? ನಮ್ಮ ಕರ್ನಾಟಕದ ಜನತೆ ನಿಮಗೆ ಓಟ್ ಹಾಕಿ ಗೆಲ್ಸಿರೋದು ನಮ್ಮ ರಾಜ್ಯವನ್ನು ಉದ್ಧಾರ ಮಾಡಲಿ ಅಂತ. ನಮ್ಮ ರಾಜ್ಯವನ್ನು ಕಡೆಗಣಿಸಿ ಬೇರೆ ರಾಜ್ಯಗಳಿಗೆ ನೀವು ದುಡ್ಡು ಕೊಟ್ಟು ನಮ್ಮ ತೆರಿಗೆ ಹಣವನ್ನು ಬೇರೆ ರಾಜ್ಯಗಳಿಗೆ ನೀವು ಇನ್ವೆಸ್ಟ್ ಮಾಡಲಿ ಅಂತ ಅಲ್ಲ ನಮ್ಮ ಕರ್ನಾಟಕದವ್ರು ಕೊಡೋರು. ನಮ್ಮ ಕರ್ನಾಟಕದಲ್ಲಿ ಯಾರು ಧ್ವನಿ ಎತ್ತಿ ಮಾತಾಡೋವಂಥ ಸ್ಟ್ರಾಂಗ್ ಲೀಡರ್ಸು ಆಡಳಿತ ಪಕ್ಷದಲ್ಲಾಗಲಿ ಇನ್ನೊಂದು ಪಕ್ಷದಲ್ಲಾಗಲಿ ಇಲ್ಲ. ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿ ಅಂತ ನಿಮ್ಮನ್ನು ನಾವು ಕಳಿಸಿದ್ರೆ ನಮ್ಮ ಕರ್ನಾಟಕವನ್ನು ನೀವು ಪ್ರೊಟೆಕ್ಟ್ ಮಾಡೋ ಹಂತದಲ್ಲಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ನಮ್ಮ ಕರ್ನಾಟಕಕ್ಕೆ ಮಾಡಿರೋಂಥ ದೊಡ್ಡ ಅನ್ಯಾಯ ಕೇಂದ್ರ ಸರ್ಕಾರ. ಯಾಕಂತಂದ್ರೆ ಪಕ್ಕದ ರಾಜ್ಯಗಳಿಗೆ ಅಷ್ಟೊಂದು ದುಡ್ಡನ್ನ ನೀವು ಕೊಡ್ತೀರಾ ಅಂದಮೇಲೆ ನಮ್ಮ ರಾಜ್ಯ ನಿಮಗೆ ಏನು ಅನ್ಯಾಯ ಮಾಡಿತ್ತು? ನೀವು ಯಾಕೆ ಈ ರೀತಿ ಧೋರಣೆಯನ್ನು ನಮ್ಮ ರಾಜ್ಯದವ್ರಿಗೆ ಮಾಡ್ತಾ ಇದ್ದೀರಾ? ನಮ್ಮ ರಾಜ್ಯದಲ್ಲಿ ಕೂಡ ಪ್ರತಿಭಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಅವರು ಕೂಡ ಎಜುಕೇಟೆಡ್ಸ್ ಇದ್ದಾರೆ. ನಮ್ಮ ರಾಜ್ಯ ಇಷ್ಟೊಂದು ಸಾಫ್ಟ್ವೇರ್ ಅಲ್ಲಿ ಇಷ್ಟೊಂದು ಮುಂದುವರೆದಿರೋದನ್ನ ನೀವು ನೋಡ್ಬೋದು. ಎಷ್ಟು ವಿದ್ಯಾವಂತರಿದ್ದಾರೆ. ಇವರಿಗೆಲ್ಲ ನೀವು ಮಾಡ್ತಾ ಇರೋಂಥ ಅನ್ಯಾಯ. ದಯವಿಟ್ಟು ಈ ತರ ತಾರತಮ್ಯ ನೀತಿಯನ್ನ ಕೇಂದ್ರದವರು ಮಾಡಬೇಡಿ. ಇದು ನಿಮ್ಗೆ ನಿಜ ಒಳ್ಳೇದಾಗಲ್ಲ. ನಮ್ಮ ಕನ್ನಡಿಗರ ಶಾಪ ನಿಮ್ಮನ್ನ ಹಾಳು ಮಾಡದೆ ಸುಮ್ಮನಿರಲ್ಲ. ನೆಕ್ಸ್ಟ್ ಟೈಮು ನೀವು ಓಟ್ ಕೇಳಕ್ಕೂ ಕೂಡ ನೀವು ನಾಲಾಯಕು ಅಂತ ಈ ಮುಖಾಂತರ